ಆಗಬೇಕಂತಾರ ಅಲ್ಲಿ ಏನ್ ಹೇಳಿದ್ರಿ ಡಿ ಬಾಸ್ ಅಭಿಮಾನಿಯಾಗಿ ಹೇಳ್ತಾ ಇದೀನಿ ಅಂದ್ರೆ ಏನ್ ಅರ್ಥ ಅದು? ನಾಚಿಕೆ ಆಗೋದಿಲ್ಲ ಹೆಸೆ ಬದುಕೋದಕ್ಕೆ ಆಗಬೇಕಂತಾರ ಅಲ್ಲಿ ಏನ್ ಹೇಳಿದ್ರಿ ಡಿ ಬಾಸ್ ಅಭಿಮಾನಿಯಾಗಿ ಹೇಳ್ತಾ ಇದೀನಿ ಅಂದ್ರೆ ಏನ್ ಅರ್ಥ ಅದು? ಮೀಟರ್ ಬೇಕು, ಮೀಟರ್ ಮೀಟರ್ ಅಲ್ಲ ಸರ್, ನಾವ್ ಅಭಿಮಾನಿ ಹೌದು ಸರ್. 2011ರಲ್ಲಿ ಹೆಂಡತಿ ಹೊಡೆದ ನಂತರವೂ ನೀವು ಡಿ ಬಾಸ್ ಅಭಿಮಾನಿನಾ? ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟ್ ಬೆಂಕಿ ಹಾಕ. ಅಭಿಮಾನಿ ಅಲ್ಲ ಸರ್. ಆ ಮೈಸೂರು ಸಂದೇಶ್ ಪ್ರಿನ್ಸ್ ಹೋಟೆಲ್ ನಲ್ಲಿ ಹೊಟ್ಟೆಪಾಡಿ ಬಂದ ದುಡ್ಕನ್ ತಿನ್ನಕ್ ಬಂದಿದ್ದ ವೇಟರ್ ಹೊಡೆದ್ಮೇಲೆ ಅಭಿಮಾನಿನ? ಹೌದು ಸರ್, ಅದ ವೇಟರ್ಗೆ ಒಬ್ರಿಗೆ ಹೊಡೆದಿದ್ರು ಸರ್. ಅವಾಗ ನಾವು ತಪ್ಪೇ ಸರ್. ಅದ ನಾವು ಅವ್ರ ಅಭಿಮಾನಿಗಳು ಅಂತ ಅಂದಕ್ ನಮಗೂ ಒಂಥರ ಅಸಹ್ಯ ಆಗತ್ತ ಸರ್. ನೋಡಕ್ಕಾಗದೆ, ಅಳಕ್ಕಾಗದೆ, ನಗೆಯಕ್ಕಾಗದೆ, ಬಾಳಕ್ಕಾಗದೆ, ಮರೆಯಕ್ಕಾಗದೆ. ಇವಾಗ ಅಭಿಮಾನ ಎಂಥವ್ರ ಮೇಲೆ ಇಟ್ಕೋಬೇಕು ಅಂದ್ರೆ ಮಂಜುನಾಥ್, ಹೌದು ಸರ್. ಹಾ ನನ್ನ ಮಗ ಮುಂದೆ ಬೆಳೆದು ಹಿಂಗ ಆಗಬೇಕು ಅಂತ ಯಾರ ಬಗ್ಗೆ ಅನ್ಸುತ್ತಲ್ಲ ಹಾ ಸರ್. ಅಂಥವ್ರ ಅಭಿಮಾನಿ ಆಗ್ಬೇಕು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಸರ್, ಈ ಕೇಸ್ ಅಲ್ಲಿ ದರ್ಶನ್ ಅವ್ರ ಏನಾದ್ರು ಎಂಟ್ರಿ ಇಲ್ಲಿಲ್ಲ ಅಂದ್ರೆ ಈ ರೇಂಜ್ ಅಲ್ಲಿ ಮರ್ಡರ್ ನ ಹೈಲೈಟ್ ಮಾಡ್ತಿದ್ರೆ ನಿಮ್ ನ್ಯೂಸ್ ಚಾನಲ್ ಅದೊಂದು ಉತ್ತರ ಕೊಡಿ ಸರ್, ಅಷ್ಟೇ ಸಾಕು. ಯಾಕೆ ಕೇಳ್ತಾನೆ ಸರ್, ತಪ್ಪು ಮಾಡಿದ್ರೆ ಅವ್ರೇನೋ ತಪ್ಪು ಮಾಡಿದ್ರೆ ಸತ್ಯವಾಗ್ಲೂ ಹೇಳ್ತಾ ಇದೀನಿ, ಸಂವಿಧಾನಕ್ಕೆ ತನವಾಗ್ಲೇಬೇಕು. ಕಾನೂನು ಎಲ್ಲರಿಗೂ ಒಂದೇ, ಯಾರು ದೊಡ್ಡವರಲ್ಲ. ಶಿಕ್ಷೆ ಆಗ್ಲಿ, ತಪ್ಪು ಮಾಡಿದ್ರೆ ಖಂಡಿತವಾಗ್ಲೂ ಶಿಕ್ಷೆ ಆಗೇ ಆಗ್ಲಿ ಸರ್, ತೊಂದರೆ ಇಲ್ಲ. ಅದ್ರ ನಾನೇನ್ ಕೇಳ್ತಾ ಏನಂದ್ರೆ, ನಾರ್ಮಲ್ ಪಬ್ಲಿಕ್ ತುಂಬಾ ಅನ್ಯಾಯಗಳಾಗ್ತದೆ, ಮರ್ಡರ್ ಆಗ್ತದೆ, ರೇಪ್ ಆಗ್ತದೆ, ಇದೆಲ್ಲ ಆಗ್ತಾ ಇದೆಯಲ್ಲ, ಇದ್ರ ಬಗ್ಗೆ ಏನಕ್ಕೆ ನೀವು ನಾರ್ಮಲ್ ಪಬ್ಲಿಕ್ ಆದಾಗ ಯಾಕೆ ತರ ಇಷ್ಟೊಂದು ಕಾಳಜಿ ತಗೊಂಡು ನ್ಯೂಸ್ ಎಲ್ಲ ಹೈಲೈಟ್ ಮಾಡಿ ಅವ್ರು ಶಿಕ್ಷೆ ಆಗೋ ಏನಕ್ಕೆ ಮಾಡ್ತಾ ಇಲ್ಲ ನೀವು? ನ್ಯೂಸ್ ಚಾನಲ್ ಆಗ್ಲಿ ಯಾರೇ ಆಗ್ಲಿ